ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ 11 ಪ್ರೈಮ್. ನಾನು ಅಶ್ವದೇವಿತ್. ನೋಡಿ, ಮೊದಲಿಗೆ ಸರ್ಕಾರ ಅಲುಗಾಡ್ತಿರೋ ಸೂಚನೆ ಕೊಟ್ರ ಗೃಹ ಸಚಿವರು ಅನ್ನುವಂಥ ಪ್ರಶ್ನೆ. ಈಗ ಸಿಎಂ ತವರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮೈಸೂರಲ್ಲಿ ಕಾಂಗ್ರೆಸ್ ಕಚೇರಿ ಕಟ್ಬಿಡಿ ಎಂದಿದ್ದಾರೆ. ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಏನೂ ಹೇಳೋಕ್ಕಾಗಲ್ಲ. ನಮ್ಮ ಸರ್ಕಾರ ಇರುವಾಗಲೇ ಶಂಕುಸ್ಥಾಪನೆ ನೆರವೇರಿಸ್ಬಿಡಿ ಅಂತ. ಮುಂದೇನಾಗುತ್ತೋ ಗೊತ್ತಿಲ್ಲ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕಚೇರಿ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರಿನ ಕಾಂಗ್ರೆಸ್ ಕಚೇರಿ ನಿರ್ಮಾಣಕ್ಕೆ ಸ್ಥಳವನ್ನು ಪಡೆಯೋದಕ್ಕೆ ಸಾಕಷ್ಟು ಹೋರಾಟ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಹೇಳ್ತೀನಿ, ಆದಷ್ಟು ಶೀಘ್ರವಾಗಿ ಫೌಂಡೇಶನ್ ಹಾಕ್ಬಿಡಿ. ಯಾಕೆಂದ್ರೆ ಈಗ ಹೇಳಕ್ಕಾಗೋದಿಲ್ಲ ಹೆಂಗೆ ಏನೇನು ರಾಜಕೀಯದ ಪರಿಸ್ಥಿತಿಗಳು ಆಗ್ತವೆ ಅಂತ ಗೊತ್ತಿಲ್ಲ. ಆದ್ರಿಂದ ನೀವು ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ಕಟ್ಟಡದ ಶಂಕುಸ್ಥಾಪನೆ ಮಾಡಿ ಆದಷ್ಟು ಬೇಗ ನಮ್ಮ ಸರ್ಕಾರ ಇರುವಾಗ ಮುಗಿಸ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಅಂತೇಳಿ ಇಬ್ಬರು ಅಧ್ಯಕ್ಷರಿಗೆ ನಾನು ನೋಡಿ, ಯಾವಾಗ ಪರಂ ಸರ್ಕಾರದ ಅತಂತ್ರದ ಸೂಚನೆಯನ್ನ ಕೊಟ್ಟರೋ ಅದಾದ ಬಳಿಕ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಗಡಗಡ ಶುರುವಾಯಿತು. ಅತಂತ್ರದ ಪರಿಸ್ಥಿತಿ ನಿರ್ಮಾಣ ಆಗೋಯ್ತು. ಇದರ ಬೆನ್ನಲ್ಲೇ ಈಗ DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಗೆ. ಏನು ಹೇಳಿದ್ದಾರೆ ಹಾಗಾದರೆ DK ಶಿವಕುಮಾರ್? ಪರಮೇಶ್ವರ್ ಹೇಳಿಕೆಯಿಂದ ಬೇರೆ ಲೆಕ್ಕಾಚಾರ ಇದೆಯಂತೆ. BJP ಅವಧಿಯಲ್ಲಿ ಬೇಕಾದ ಸಂಸ್ಥೆಗಳನ್ನು ಕಟ್ಕೊಂಡು, ನೋಡಿ ಯಾವ ಥರ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತ. ಬೇಕಾದ ಸಂಸ್ಥೆಗಳನ್ನು BJPಯವರು ಕಟ್ಕೊಂಡಿದ್ದಾರೆ ಅಧಿಕಾರದಲ್ಲಿದ್ದಾಗ. ಗಾಂಧೀಜಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಶತಮಾನೋತ್ಸವ, ಈ ಹಿನ್ನೆಲೆ 100 ಕಡೆಗಳಲ್ಲಿ ಪಕ್ಷದ ಕಚೇರಿ ನಿರ್ಮಾಣ ಆಗಿದೆ. ಈ ವಿಚಾರವಾಗಿ ಪರಮೇಶ್ವರ್ ಮಾತನಾಡಿದ್ದಾರೆ ಅಂಥೇಳಿ DK ಶಿವಕುಮಾರ್ ಸಮರ್ಥನೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಕಾಂಗ್ರೆಸ್ ಅಂತ ಇದೆಲ್ಲ ಬೇರೆ ಬೇರೆ ಪಾರ್ಟಿ ಸ್ಪ್ಲಿಟ್ ಆದಾಗ ಬೇರೆ ಬೇರೆ ವರ್ಷಕ್ಕೆಲ್ಲ ಹೊಂಟೋಗಿತ್ತು. ಈ ವರ್ಷ 100 ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಗಾಂಧೀಜಿಯವರು ಕಾಂಗ್ರೆಸ್ ನಾಯಕತ್ವ ವಹಿಸಿ 100 ವರ್ಷ ಆಯಿತು. 100 ಕಚೇರಿ ಒಂದೇ ವರ್ಷ ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ಆ ದೃಷ್ಟಿಯಿಂದ ಅವ್ರಿಗೆ ನಾವು ಜವಾಬ್ದಾರಿಯನ್ನು ವಹಿಸಿದ್ದು. ಅವ್ರಿಗೆಲ್ಲ ತಿಳುವಳಿಕೆ ಹೇಳಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ 11 ಪ್ರೈಮ್. ನಾನು ಅಶ್ವದೇವಿತ್. ನೋಡಿ, ಮೊದಲಿಗೆ ಸರ್ಕಾರ ಅಲುಗಾಡ್ತಿರೋ ಸೂಚನೆ ಕೊಟ್ರ ಗೃಹ ಸಚಿವರು ಅನ್ನುವಂಥ ಪ್ರಶ್ನೆ. ಈಗ ಸಿಎಂ ತವರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮೈಸೂರಲ್ಲಿ ಕಾಂಗ್ರೆಸ್ ಕಚೇರಿ ಕಟ್ಬಿಡಿ ಎಂದಿದ್ದಾರೆ. ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಏನೂ ಹೇಳೋಕ್ಕಾಗಲ್ಲ. ನಮ್ಮ ಸರ್ಕಾರ ಇರುವಾಗಲೇ ಶಂಕುಸ್ಥಾಪನೆ ನೆರವೇರಿಸ್ಬಿಡಿ ಅಂತ. ಮುಂದೇನಾಗುತ್ತೋ ಗೊತ್ತಿಲ್ಲ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕಚೇರಿ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರಿನ ಕಾಂಗ್ರೆಸ್ ಕಚೇರಿ ನಿರ್ಮಾಣಕ್ಕೆ ಸ್ಥಳವನ್ನು ಪಡೆಯೋದಕ್ಕೆ ಸಾಕಷ್ಟು ಹೋರಾಟ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಹೇಳ್ತೀನಿ, ಆದಷ್ಟು ಶೀಘ್ರವಾಗಿ ಫೌಂಡೇಶನ್ ಹಾಕ್ಬಿಡಿ. ಯಾಕೆಂದ್ರೆ ಈಗ ಹೇಳಕ್ಕಾಗೋದಿಲ್ಲ ಹೆಂಗೆ ಏನೇನು ರಾಜಕೀಯದ ಪರಿಸ್ಥಿತಿಗಳು ಆಗ್ತವೆ ಅಂತ ಗೊತ್ತಿಲ್ಲ. ಆದ್ರಿಂದ ನೀವು ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ಕಟ್ಟಡದ ಶಂಕುಸ್ಥಾಪನೆ ಮಾಡಿ ಆದಷ್ಟು ಬೇಗ ನಮ್ಮ ಸರ್ಕಾರ ಇರುವಾಗ ಮುಗಿಸ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಅಂತೇಳಿ ಇಬ್ಬರು ಅಧ್ಯಕ್ಷರಿಗೆ ನಾನು ನೋಡಿ, ಯಾವಾಗ ಪರಂ ಸರ್ಕಾರದ ಅತಂತ್ರದ ಸೂಚನೆಯನ್ನ ಕೊಟ್ಟರೋ ಅದಾದ ಬಳಿಕ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಗಡಗಡ ಶುರುವಾಯಿತು. ಅತಂತ್ರದ ಪರಿಸ್ಥಿತಿ ನಿರ್ಮಾಣ ಆಗೋಯ್ತು. ಇದರ ಬೆನ್ನಲ್ಲೇ ಈಗ DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಗೆ. ಏನು ಹೇಳಿದ್ದಾರೆ ಹಾಗಾದರೆ DK ಶಿವಕುಮಾರ್? ಪರಮೇಶ್ವರ್ ಹೇಳಿಕೆಯಿಂದ ಬೇರೆ ಲೆಕ್ಕಾಚಾರ ಇದೆಯಂತೆ. BJP ಅವಧಿಯಲ್ಲಿ ಬೇಕಾದ ಸಂಸ್ಥೆಗಳನ್ನು ಕಟ್ಕೊಂಡು, ನೋಡಿ ಯಾವ ಥರ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತ. ಬೇಕಾದ ಸಂಸ್ಥೆಗಳನ್ನು BJPಯವರು ಕಟ್ಕೊಂಡಿದ್ದಾರೆ ಅಧಿಕಾರದಲ್ಲಿದ್ದಾಗ. ಗಾಂಧೀಜಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಶತಮಾನೋತ್ಸವ, ಈ ಹಿನ್ನೆಲೆ 100 ಕಡೆಗಳಲ್ಲಿ ಪಕ್ಷದ ಕಚೇರಿ ನಿರ್ಮಾಣ ಆಗಿದೆ. ಈ ವಿಚಾರವಾಗಿ ಪರಮೇಶ್ವರ್ ಮಾತನಾಡಿದ್ದಾರೆ ಅಂಥೇಳಿ DK ಶಿವಕುಮಾರ್ ಸಮರ್ಥನೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಕಾಂಗ್ರೆಸ್ ಅಂತ ಇದೆಲ್ಲ ಬೇರೆ ಬೇರೆ ಪಾರ್ಟಿ ಸ್ಪ್ಲಿಟ್ ಆದಾಗ ಬೇರೆ ಬೇರೆ ವರ್ಷಕ್ಕೆಲ್ಲ ಹೊಂಟೋಗಿತ್ತು. ಈ ವರ್ಷ 100 ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಗಾಂಧೀಜಿಯವರು ಕಾಂಗ್ರೆಸ್ ನಾಯಕತ್ವ ವಹಿಸಿ 100 ವರ್ಷ ಆಯಿತು. 100 ಕಚೇರಿ ಒಂದೇ ವರ್ಷ ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ಆ ದೃಷ್ಟಿಯಿಂದ ಅವ್ರಿಗೆ ನಾವು ಜವಾಬ್ದಾರಿಯನ್ನು ವಹಿಸಿದ್ದು. ಅವ್ರಿಗೆಲ್ಲ ತಿಳುವಳಿಕೆ ಹೇಳಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ 11 ಪ್ರೈಮ್. ನಾನು ಅಶ್ವದೇವಿತ್. ನೋಡಿ, ಮೊದಲಿಗೆ ಸರ್ಕಾರ ಅಲುಗಾಡ್ತಿರೋ ಸೂಚನೆ ಕೊಟ್ರ ಗೃಹ ಸಚಿವರು ಅನ್ನುವಂಥ ಪ್ರಶ್ನೆ. ಈಗ ಸಿಎಂ ತವರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮೈಸೂರಲ್ಲಿ ಕಾಂಗ್ರೆಸ್ ಕಚೇರಿ ಕಟ್ಬಿಡಿ ಎಂದಿದ್ದಾರೆ. ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಏನೂ ಹೇಳೋಕ್ಕಾಗಲ್ಲ. ನಮ್ಮ ಸರ್ಕಾರ ಇರುವಾಗಲೇ ಶಂಕುಸ್ಥಾಪನೆ ನೆರವೇರಿಸ್ಬಿಡಿ ಅಂತ. ಮುಂದೇನಾಗುತ್ತೋ ಗೊತ್ತಿಲ್ಲ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕಚೇರಿ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಮೈಸೂರಿನ ಕಾಂಗ್ರೆಸ್ ಕಚೇರಿ ನಿರ್ಮಾಣಕ್ಕೆ ಸ್ಥಳವನ್ನು ಪಡೆಯೋದಕ್ಕೆ ಸಾಕಷ್ಟು ಹೋರಾಟ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಹೇಳ್ತೀನಿ, ಆದಷ್ಟು ಶೀಘ್ರವಾಗಿ ಫೌಂಡೇಶನ್ ಹಾಕ್ಬಿಡಿ. ಯಾಕೆಂದ್ರೆ ಈಗ ಹೇಳಕ್ಕಾಗೋದಿಲ್ಲ ಹೆಂಗೆ ಏನೇನು ರಾಜಕೀಯದ ಪರಿಸ್ಥಿತಿಗಳು ಆಗ್ತವೆ ಅಂತ ಗೊತ್ತಿಲ್ಲ. ಆದ್ರಿಂದ ನೀವು ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ಕಟ್ಟಡದ ಶಂಕುಸ್ಥಾಪನೆ ಮಾಡಿ ಆದಷ್ಟು ಬೇಗ ನಮ್ಮ ಸರ್ಕಾರ ಇರುವಾಗ ಮುಗಿಸ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಅಂತೇಳಿ ಇಬ್ಬರು ಅಧ್ಯಕ್ಷರಿಗೆ ನಾನು ನೋಡಿ, ಯಾವಾಗ ಪರಂ ಸರ್ಕಾರದ ಅತಂತ್ರದ ಸೂಚನೆಯನ್ನ ಕೊಟ್ಟರೋ ಅದಾದ ಬಳಿಕ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಗಡಗಡ ಶುರುವಾಯಿತು. ಅತಂತ್ರದ ಪರಿಸ್ಥಿತಿ ನಿರ್ಮಾಣ ಆಗೋಯ್ತು. ಇದರ ಬೆನ್ನಲ್ಲೇ ಈಗ DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಗೆ. ಏನು ಹೇಳಿದ್ದಾರೆ ಹಾಗಾದರೆ DK ಶಿವಕುಮಾರ್? ಪರಮೇಶ್ವರ್ ಹೇಳಿಕೆಯಿಂದ ಬೇರೆ ಲೆಕ್ಕಾಚಾರ ಇದೆಯಂತೆ. BJP ಅವಧಿಯಲ್ಲಿ ಬೇಕಾದ ಸಂಸ್ಥೆಗಳನ್ನು ಕಟ್ಕೊಂಡು ನೋಡಿ ಯಾವ ಥರ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತ. ಬೇಕಾದ ಸಂಸ್ಥೆಗಳನ್ನು BJPಯವರು ಕಟ್ಕೊಂಡಿದ್ದಾರೆ ಅಧಿಕಾರದಲ್ಲಿದ್ದಾಗ. ಗಾಂಧೀಜಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಶತಮಾನೋತ್ಸವ, ಈ ಹಿನ್ನೆಲೆ 100 ಕಡೆಗಳಲ್ಲಿ ಪಕ್ಷದ ಕಚೇರಿ ನಿರ್ಮಾಣ ಆಗಿದೆ. ಈ ವಿಚಾರವಾಗಿ ಪರಮೇಶ್ವರ್ ಮಾತನಾಡಿದ್ದಾರೆ ಅಂಥೇಳಿ DK ಶಿವಕುಮಾರ್ ಸಮರ್ಥನೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಕಾಂಗ್ರೆಸ್ ಅಂದರೆ ಇದೆಲ್ಲ ಬೇರೆ ಬೇರೆ ಪಾರ್ಟಿ ಸ್ಪ್ಲಿಟ್ ಆದಾಗ ಬೇರೆ ಬೇರೆ ವರ್ಷಕ್ಕೆಲ್ಲ ಹೊಂಟೋಗಿತ್ತು. ಈ ವರ್ಷ 100 ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಗಾಂಧೀಜಿಯವರು ಕಾಂಗ್ರೆಸ್ ನಾಯಕತ್ವ ವಹಿಸಿ 100 ವರ್ಷ ಆಯಿತು. 100 ಕಚೇರಿ ಒಂದೇ ವರ್ಷ ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಆ ದೃಷ್ಟಿಯಿಂದ ಅವ್ರಿಗೆ ನಾವು ಜವಾಬ್ದಾರಿನ ವಹಿಸಿದ್ದು. ಅವ್ರಿಗೆಲ್ಲ ತಿಳುವಳಿಕೆ ಹೇಳಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ 11 ಪ್ರೈಮ್. ನಾನು ಅಶ್ವದೇವಿತ್. ನೋಡಿ, ಮೊದಲಿಗೆ ಸರ್ಕಾರ ಅಲುಗಾಡ್ತಿರೋ ಸೂಚನೆ ಕೊಟ್ರ ಗೃಹ ಸಚಿವರು ಅನ್ನುವಂಥ ಪ್ರಶ್ನೆ. ಈಗ CM ತವರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮೈಸೂರಲ್ಲಿ ಕಾಂಗ್ರೆಸ್ ಕಚೇರಿ ಕಟ್ಬಿಡಿ ಎಂದಿದ್ದಾರೆ. ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಏನೂ ಹೇಳೋಕ್ಕಾಗಲ್ಲ. ನಮ್ಮ ಸರ್ಕಾರ ಇರುವಾಗಲೇ ಶಂಕುಸ್ಥಾಪನೆ ನೆರವೇರಿಸ್ಬಿಡಿ ಅಂತ. ಮುಂದೇನಾಗುತ್ತೋ ಗೊತ್ತಿಲ್ಲ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕಚೇರಿ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರಿನ ಕಾಂಗ್ರೆಸ್ ಕಚೇರಿ ನಿರ್ಮಾಣಕ್ಕೆ ಸ್ಥಳವನ್ನು ಪಡೆಯೋದಕ್ಕೆ ಸಾಕಷ್ಟು ಹೋರಾಟ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಹೇಳ್ತೀನಿ, ಆದಷ್ಟು ಶೀಘ್ರವಾಗಿ ಫೌಂಡೇಶನ್ ಹಾಕ್ಬಿಡಿ. ಯಾಕೆಂದ್ರೆ ಈಗ ಹೇಳಕ್ಕಾಗೋದಿಲ್ಲ ಹೆಂಗೆ ಏನೇನು ರಾಜಕೀಯದ ಪರಿಸ್ಥಿತಿಗಳು ಆಗ್ತವೆ ಅಂತ ಗೊತ್ತಿಲ್ಲ. ಆದ್ರಿಂದ ನೀವು ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ಕಟ್ಟಡದ ಶಂಕುಸ್ಥಾಪನೆ ಮಾಡಿ ಆದಷ್ಟು ಬೇಗ ನಮ್ಮ ಸರ್ಕಾರ ಇರುವಾಗ ಮುಗಿಸ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಅಂತೇಳಿ ಇಬ್ಬರು ಅಧ್ಯಕ್ಷರಿಗೆ ನಾನು ನೋಡಿ, ಯಾವಾಗ ಪರಂ ಸರ್ಕಾರದ ಅತಂತ್ರದ ಸೂಚನೆಯನ್ನ ಕೊಟ್ಟರೋ ಅದಾದ ಬಳಿಕ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಗಡಗಡ ಶುರುವಾಯಿತು. ಅತಂತ್ರದ ಪರಿಸ್ಥಿತಿ ನಿರ್ಮಾಣ ಆಗೋಯ್ತು. ಇದರ ಬೆನ್ನಲ್ಲೇ ಈಗ DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಗೆ. ಏನು ಹೇಳಿದ್ದಾರೆ ಹಾಗಾದರೆ DK ಶಿವಕುಮಾರ್? ಪರಮೇಶ್ವರ್ ಹೇಳಿಕೆಯಿಂದ ಬೇರೆ ಲೆಕ್ಕಾಚಾರ ಇದೆಯಂತೆ. BJP ಅವಧಿಯಲ್ಲಿ ಬೇಕಾದ ಸಂಸ್ಥೆಗಳನ್ನು ಕಟ್ಕೊಂಡು ನೋಡಿ ಯಾವ ಥರ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತ. ಬೇಕಾದ ಸಂಸ್ಥೆಗಳನ್ನು BJPಯವರು ಕಟ್ಕೊಂಡಿದ್ದಾರೆ ಅಧಿಕಾರದಲ್ಲಿದ್ದಾಗ. ಗಾಂಧೀಜಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಶತಮಾನೋತ್ಸವ, ಈ ಹಿನ್ನೆಲೆ 100 ಕಡೆಗಳಲ್ಲಿ ಪಕ್ಷದ ಕಚೇರಿ ನಿರ್ಮಾಣ ಆಗಿದೆ. ಈ ವಿಚಾರವಾಗಿ ಪರಮೇಶ್ವರ್ ಮಾತನಾಡಿದ್ದಾರೆ ಅಂಥೇಳಿ DK ಶಿವಕುಮಾರ್ ಸಮರ್ಥನೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಕಾಂಗ್ರೆಸ್ ಅಂದರೆ ಇದೆಲ್ಲ ಬೇರೆ ಬೇರೆ ಪಾರ್ಟಿ ಸ್ಪ್ಲಿಟ್ ಆದಾಗ ಬೇರೆ ಬೇರೆ ವರ್ಷಕ್ಕೆಲ್ಲ ಹೊಂಟೋಗಿತ್ತು. ಈ ವರ್ಷ 100 ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಗಾಂಧೀಜಿಯವರು ಕಾಂಗ್ರೆಸ್ ನಾಯಕತ್ವ ವಹಿಸಿ 100 ವರ್ಷ ಆಯಿತು. 100 ಕಚೇರಿ ಒಂದೇ ವರ್ಷ ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಆ ದೃಷ್ಟಿಯಿಂದ ಅವ್ರಿಗೆ ನಾವು ಜವಾಬ್ದಾರಿನ ವಹಿಸಿದ್ದು. ಅವ್ರಿಗೆಲ್ಲ ತಿಳುವಳಿಕೆ ಹೇಳಿದ್ದಾರೆ.